Namaste my dear friends. Here in this video ಸಮಾಜ ವಿಜ್ಞಾನ ಅದರಲ್ಲಿ ರಾಜ್ಯಶಾಸ್ತ್ರ ಬರ್ತಕ್ಕಂಥದ್ದು 9ನೇ ತರಗತಿಯ 5ನೇ ಅಧ್ಯಾಯ ನಮ್ಮ ಸಂವಿಧಾನ ಅನ್ನುವಂತಹ ಪಾಠವನ್ನು ನಾವು ನೋಡೋಣ. ಇದು ಆಡಿಯೋ ಬುಕ್ ರೀಡಿಂಗ್ ಆಗಿರುತ್ತೆ. ಓಕೆ, ಬುಕ್ ಆಡಿಯೋ ರೀಡಿಂಗ್ ಇದು. ಓಕೆ, ಬಿಕಾಸ್ ಇದು ನಿಮಗೆ ಖಂಡಿತ ಎಕ್ಸಾಮಿಗೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆ, ಎಸ್ ಅಫ್ಕೋರ್ಸ್ ಡೆಫಿನೆಟ್ಲಿ ನಿಮಗೆ ಕಮ್ಮಿಂಗ್ ಕಾಂಪಿಟೇಟಿವ್ ಎಕ್ಸಾಮಿಗೆ ಖಂಡಿತ ಹೆಲ್ಪ್ ಆಗುತ್ತೆ. ಇಲ್ಲಿ ನಾನು ಪಾಠ ಓದ್ತಾ ನಿಮಗೆ ಇಂಪಾರ್ಟೆಂಟ್ ಅಂತ ಅನಿಸಿದ್ದನ್ನು ನೀವು ನೋಟ್ ಮಾಡ್ಕೋಬೋದು. ನನಗೆ ಇಂಪಾರ್ಟೆಂಟ್ ಅನಿಸಿದ್ದು ಅಥವಾ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅನ್ನೋದನ್ನು ಕೂಡ ನಾನಿಲ್ಲಿ ನಿಮಗೆ ಹೇಳ್ತಾ ಹೋಗ್ತೇನೆ, ನೀವು ನೋಟ್ ಮಾಡ್ಕೋಬೋದು. ಹಿಸ್ಟ್ರಿ ಸಿಲೆಬಸ್ಸಿಗೆ ಸಂಬಂಧಪಟ್ಟ ಹಾಗೆ ನೀವು ಈಗಾಗಲೇ ಯೂಟ್ಯೂಬಲ್ಲಿ ಹಲವಾರು ಕ್ಲಾಸಸ್ಗಳನ್ನ ನೋಡಿರ್ತೀರ. ಎಸ್ ಅಫ್ಕೋರ್ಸ್ ಎಲ್ಲ 6th ಸ್ಟ್ಯಾಂಡರ್ಡಿಂದ ಅಪ್ ಟು ಡಿಗ್ರಿವರೆಗೂ, ಅದಷ್ಟೇ ಅಲ್ಲದೆ ಬೇರೆ ಬೇರೆ ಆಥರ್ ಎಲ್ಲ ಬರೆದಿರುವಂತಹ ಪುಸ್ತಕಗಳನ್ನು ಅವರು ರೀಡ್ ಮಾಡಿ ಓದಿ ಚೆನ್ನಾಗಿ ಸಪ್ರೇಟ್ ನೋಟ್ಸ್ ಮಾಡಿ ನಿಮಗೆ ಕೊಡ್ತಿರ್ತಾರೆ ಅಥವಾ ಆ್ಯಸ್ ಯೂಶ್ವಲ್ ಕೊಡ್ತಿರ್ತಾರೆ. ಇಲ್ಲಿ ನಾನು ನಿಮಗೆ ನೇರವಾಗಿ ಪುಸ್ತಕ ಓದಿ ಹೇಳ್ತಾ ಇದ್ದೀನಿ. ಇದು ಆಡಿಯೋ ರೆಕಾರ್ಡಿಂಗ್ ಆಗಿರುತ್ತೆ. ಓಕೆ, ನಿಮಗೆ ಖಂಡಿತ ಒಂದು ಪಾಯಿಂಟು ಎಲ್ಲೂ ಮಿಸ್ ಆಗಲ್ಲ. ಓಕೆ, ಆ್ಯಂಡ್ ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೀವು ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ಅಪ್ಲೋಡ್ ಮಾಡೋ ಪ್ರತಿ ನೋಟ್ಸು ನಿಮಗೆ ಬಂದು ತಲುಪುತ್ತೆ, ಒಂದು ಮಿಸ್ ಆಗಲ್ಲ ಅಂತ ಹೇಳ್ತಾ. ಆ್ಯಂಡ್ ವಿಡಿಯೋಗೊಂದು ಲೈಕ್ ಮಾಡಿ, ಈ ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಅಧ್ಯಾಯ 5 ರಾಜ್ಯಶಾಸ್ತ್ರ ನಮ್ಮ ಸಂವಿಧಾನ. ಓಕೆ, ಲೆಟ್ಸ್ ಬಿಗಿನ್. ನೋಡಿ, ನಮ್ಮ ಸಂವಿಧಾನವು ಸ್ವಾತಂತ್ರ್ಯ ನಂತರ ಅನೇಕ ಸವಾಲುಗಳನ್ನು ಎದುರಿಸಿತು ಅಲ್ವಾ? ಹೌದು, ನಮ್ಮ ಸಂವಿಧಾನ ಸ್ವಾತಂತ್ರ್ಯದ ನಂತರ ಬಹಳಷ್ಟು ಸವಾಲುಗಳನ್ನು ಎದುರಿಸಿತು. ಈ ಸಮಯದಲ್ಲಿ ಪಾಕಿಸ್ತಾನದಿಂದ ವಲಸೆ ಬಂದ ನಿರಾಶ್ರಿತರಿಗೆ ಪುನರ್ವಸತಿ ಕಲ್ಪಿಸುವುದು, ದೇಶೀಯ ಸಂಸ್ಥಾನಗಳ ವಿಲೀನೀಕರಣ, ಹಾಗೆ ಕಾನೂನು ಸುವ್ಯವಸ್ಥೆ ಕಾಪಾಡೋದು, ಇನ್ನೂ ಅನೇಕ ಸವಾಲುಗಳು ಇದ್ವು. ಹೌದು, ಪಾಕಿಸ್ತಾನದಿಂದ ವಲಸೆ ಬಂದಂತಹ ನಿರಾಶ್ರಿತರು ಅಲ್ಲಿ ಇದ್ದಂತಹ, ಅಂದರೆ ಡಿವೈಡ್ ಆತಲ್ವ ಭಾಷಾವಾರು ಅಂತ ದೇಶ. ಆವಾಗ ಪಾಕಿಸ್ತಾನ, ಅಫ್ಘಾನಿಸ್ತಾನ ಇರ್ಬೋದು, ಇದೆಲ್ಲ ಡಿವೈಡ್ ಆದಾಗ ಭಾರತ ದೇಶ ಅಲ್ಲಿದ್ದಂತಹ ಹಿಂದೂ ಜನಗಳಾಗಲಿ ವಾಪಸ್ಸು ಬಂದಾಗ ಅವರಿಗೆ ಆಶ್ರಯ ಇರಲಿಲ್ಲ, ನಮ್ಮ ದೇಶದಲ್ಲಿ ಇರಲಿಕ್ಕೆ ಜಾಗ ಇರಲಿಲ್ಲ, ಅದು ಕೊಡಬೇಕಾಗಿತ್ತು ಯಾರ್ಯಾರಿಗೆ ಎಲ್ಲೆಲ್ಲೇ ವಸತಿ ವ್ಯವಸ್ಥೆ ಎಲ್ಲ. ನೀವು ಮೊನ್ನೆ ಫ್ಲಡ್ ಬಂದಾಗ ಲಾಸ್ಟ್ ಟೈಮ್ ನೋಡಿದ್ರಿ, ಎಷ್ಟು ಜನರ ಮನೆ ಹೊಲ ಎಲ್ಲ ಮುಳುಗಿ ಹೋದಾಗ ಅವರಿಗೆ ಇರಲಿಕ್ಕೆ ತುಂಬ ತ್ರಾಸಾಯಿತು. ಎಲ್ಲೆಲ್ಲೋ ಸರ್ಕಾರಿ ಶಾಲೆಗಳಲ್ಲೆಲ್ಲ ಇದ್ದರು ಅಲ್ವಾ, ಅವ್ರಿಗೆ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ಎಷ್ಟು ತ್ರಾಸಾಗಿತ್ತು ಆವಾಗ ಮಾಡಲಿಕ್ಕೆ. ಹಾಗಾಗಿ ಅದೇ ಥರ ಕೆಲವೊಂದಿಷ್ಟು ಸಮಸ್ಯೆಗಳು ಸ್ವಾತಂತ್ರ್ಯ ನಂತರ ಇತ್ತು. ಜೊತೆಗೆ ಸಂಸ್ಥಾನಗಳಿತ್ತು, ಅವಾಗ ರಾಜ ಮಹಾರಾಜರದ್ದು ಸಂಸ್ಥಾನಗಳಿತ್ತು. ಅದನ್ನೆಲ್ಲ ಒಗ್ಗೂಡಿಸಿ ಒಂದು ಅಖಂಡ ಭಾರತ ಮಾಡಬೇಕಾಗಿತ್ತು. ತುಂಬ ಕಾನೂನು ವ್ಯವಸ್ಥೆಯೂ ಕೂಡ ಸರಿಯಾಗಿ ಇರಲಿಲ್ಲ. ಎಲ್ಲವನ್ನು ಕಾಪಾಡಿಕೊಂಡು ಹೋಗುವಂಥ ಸವಾಲುಗಳು ಬಹಳಷ್ಟಿತ್ತು. ದೇಶೀಯ ಸಂಸ್ಥಾನಗಳ ವಿಲೀನೀಕರಣವನ್ನು ಅಂದಿನ ಗೃಹ ಸಚಿವರಾಗಿದ್ದಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲರು ಯಶಸ್ವಿಯಾಗಿ ನಿಭಾಯಿಸ್ತಾರೆ. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಗೃಹ ಸಚಿವರು ಸ್ವಾತಂತ್ರ್ಯ ಬಂದಾಗ ಯಾರು ಇದ್ದರು ಗೃಹ ಸಚಿವರು ಅಂತಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಇದ್ದರು. ದೇಶದ ವ್ಯವಸ್ಥೆ ಆಡಳಿತ ನಿರ್ವಹಣೆಗಾಗಿ ಅವಶ್ಯಕವಾದ ಕಾನೂನುಗಳನ್ನು ರೂಪಿಸುವುದು ಮತ್ತು ಸಂವಿಧಾನದ ರಚನೆಯಂತಹ ಸವಾಲನ್ನು ಕೂಡ ಸಮರ್ಪಕವಾಗಿ ನಿರ್ವಹಿಸಲಾಯಿತು ಅಲ್ವಾ. ದೇಶದ ವ್ಯವಸ್ಥೆಯನ್ನು ಕಾಪಾಡೋದ್ರ ಜೊತೆಗೆ ಕಾನೂನುಗಳನ್ನು, ಅವಶ್ಯಕವಾದಂತಹ ಕಾನೂನುಗಳಿಂದ ಉತ್ತಮ ಸಂವಿಧಾನವನ್ನು ರೂಪಿಸೋದು ಕೂಡ ಸವಾಲಾಗಿತ್ತು. ಯಶಸ್ವಿಯಾಗಿ ನಿಭಾಯಿಸಿದ್ರು ಕೂಡ ಅದನ್ನು ಆವಾಗ. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ಇಂತಹ ಸಂವಿಧಾನದ ರಚನೆ, ಅದರ ಲಕ್ಷಣಗಳು ಮತ್ತು ಅದರಲ್ಲಿ ವ್ಯಾಪ್ತಿಯಾಗಿರುವಂತಹ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು ಮತ್ತು ರಾಜನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಇವತ್ತಿನ ಈ ಕ್ಲಾಸಲ್ಲಿ ನಾವು ತಿಳಿಯೋಣ. ಓಕೆ,
ಸೊ ಇಲ್ಲಿ ನೋಡಿ, ನಿಮಗೆ ಗೊತ್ತಿರಲಿ, ನಿಮಗಿದು ತಿಳಿದಿರಲಿ, ಕ್ಯಾಬಿನೆಟ್ ನಿಯೋಗದ ಸದಸ್ಯರ ಬಗ್ಗೆ ಕೊಟ್ಟಿದ್ದಾರೆ. ಲಾರ್ಡ್ ಫೆಥಿಕ್ ಲಾರೆನ್ಸ್ ಭಾರತದ ವ್ಯವಹಾರಗಳ ಕಾರ್ಯದರ್ಶಿ. ಸರ್ ಸ್ಟಾಫ್ಬೋರ್ಡ್ ಕ್ರಿಪ್ಸ್ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು. ಎ.ವಿ. ಅಲೆಕ್ಸಾಂಡರ್ ನೌಕಾಪಡೆಯ ಮುಖ್ಯಸ್ಥರು. ಓಕೆ, ಕ್ಯಾಬಿನೆಟ್ ನಿಯೋಗದ ಸದಸ್ಯರು, ಇದು ಗೊತ್ತಿರಲಿ ನಿಮಗೆ. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಡಿ, ಐ ಹೋಪ್ ಇಲ್ಲಿಗಿದಿಷ್ಟು ಅರ್ಥ ಆಯ್ತಲ್ವಾ. ಆ್ಯಂಡ್ ನೆಕ್ಸ್ಟ್ ನೋಡಿ ಏನಿದೆ. ಓಕೆ, ಭಾರತ ಸಂವಿಧಾನದ ರಚನಾ ಸಭೆ ನೋಡಿ, ಯಾವುದೇ ರಾಷ್ಟ್ರದಲ್ಲಿ ಸರ್ಕಾರವು ಕೆಲವು ಮೂಲಭೂತ ತತ್ವಗಳು ಮತ್ತು ನಿಯಮಗಳಿಗೆ ಅನುಗುಣವಾಗಿ ಆಡಳಿತವನ್ನು ಮಾಡ್ತದೆ. ಓಕೆ, ಪ್ರತಿ ರಾಷ್ಟ್ರದಲ್ಲೂ ಕೂಡ ಅಲ್ಲಿರ್ತಕ್ಕಂತಹ ಸರ್ಕಾರ ಮೂಲಭೂತ ತತ್ವಗಳು ಮತ್ತು ಅದರ ನಿಯಮಗಳೇನಿದೆಯಲ್ಲ, ಇದೇ ಥರ ರಾಜ್ಯಭಾರ ಮಾಡಬೇಕು ಅಂತ ಅದರ ಮೇಲೆ ರಾಜ್ಯಭಾರವನ್ನು ಮಾಡ್ತವೆ ಅಲ್ವಾ. ಇಂತಹ ತತ್ವಗಳು ಮತ್ತು ನಿಯಮಗಳ ಸಂಕಲನವನ್ನು ಸಂವಿಧಾನ ಅಂತ ಕರಿತೀವಿ. ಸಂವಿಧಾನ ಅಂತ ಅಂದರೆ ಏನು? ಯಾವುದೇ ಒಂದು ಸರ್ಕಾರ ಅಥವಾ ಯಾವುದೇ ಒಂದು ರಾಷ್ಟ್ರ ಕೆಲವು ಮೂಲಭೂತ ತತ್ವಗಳು ಮತ್ತು ನಿಯಮಗಳಿಗೆ ಅನುಗುಣವಾಗಿ ಆಡಳಿತವನ್ನು ನಿರ್ವಹಿಸುತ್ತದೆ. ಅಂತಹ ತತ್ವ ಮತ್ತು ನಿಯಮಗಳ ಸಂಕಲನವನ್ನು ಸಂವಿಧಾನ ಅಂತ ಕರಿತೀವಿ. ಓಕೆ, ಸಂವಿಧಾನವು ಒಂದು ರಾಷ್ಟ್ರದ ಮೂಲಭೂತ ಕಾನೂನು ಆಗಿರ್ತದೆ, ಗೊತ್ತಿರಲಿ. ಮೂಲಭೂತ ಕಾನೂನು, ಇದು ಬಿಟ್ಟ ಸ್ಥಳ ಅಥವಾ ಒಂದು ಅಂಕದ ಪ್ರಶ್ನೆಗೆ ಕೇಳ್ಬೋದು. ಓಕೆ, ಒಂದು ರಾಷ್ಟ್ರದ ಮೂಲಭೂತ ಕಾನೂನು ಯಾವುದು? ಸಂವಿಧಾನ, ಕಾರ್ಯಾಂಗ, ಶಾಸಕಾಂಗ, ಈ ಥರ ಎಲ್ಲ ಕೇಳ್ಬೋದು. ಓಕೆ, ಸಂವಿಧಾನ ರಚನಾ ಸಭೆಯೊಂದರ ರಚನೆಗೆ ಸಂಬಂಧಿಸಿದಂತೆ ಮೋತಿಲಾಲ್ ನೆಹರು ಸಮಿತಿಯ ಶಿಫಾರಸು ಮತ್ತು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕರಾಚಿ ಅಧಿವೇಶನದ ನಿರ್ಣಯಗಳು ಒತ್ತಾಯಿಸಿದವು. ಕ್ಯಾಬಿನೆಟ್ ನಿಯೋಗದ ಶಿಫಾರಸಿನ ಮೇರೆಗೆ 1946ರ ಜುಲೈನಲ್ಲಿ ಸಂವಿಧಾನ ರಚನಾ ಸಭೆಯನ್ನು ರಚಿಸಲಾಗ್ತದೆ. ಓಕೆ, ಸಂವಿಧಾನ ರಚನಾ ಸಭೆ 1946 ಜುಲೈನಲ್ಲಿ ಕ್ಯಾಬಿನೆಟ್ ನಿಯೋಗದ ಶಿಫಾರಸಿನ ಮೇಲೆ ರಚಿಸಲಾಗ್ತದೆ. ಓಕೆ, ನೋಡಿ, ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ಡಿಸೆಂಬರ್ 1, 1946ರಂದು ನಡೀತದೆ. ಕೇಳ್ಬೋದು, ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ನಡೆದಿದ್ದು ಓಕೆ ಯಾವಾಗ? 1946 ಡಿಸೆಂಬರ್ 9ರಂದು. ಓಕೆ, ಡಿಸೆಂಬರ್ 11, 1946ರಂದು ಡಾಕ್ಟರ್ ರಾಜೇಂದ್ರ ಪ್ರಸಾದರನ್ನು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಓಕೆ, ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರನ್ನಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ಡಿಸೆಂಬರ್ 11, 1946ರಲ್ಲಿ ಆರಿಸಲಾಗುತ್ತೆ. ಓಕೆ, ಆಯ್ಕೆ ಮಾಡ್ತಾರೆ. ಈ ಸಂವಿಧಾನದಲ್ಲಿ ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಡಾಕ್ಟರ್ B.R. ಅಂಬೇಡ್ಕರ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಶ್ರೀ ರಾಜಗೋಪಾಲಾಚಾರಿ, C.M. ಮುನ್ಸಿ, ಆಮೇಲೆ T.T. ಕೃಷ್ಣಮಾಚಾರಿ ಮತ್ತು ಶ್ರೀಮತಿ ಸರೋಜಿನಿ ನಾಯ್ಡು, ಶ್ರೀಮತಿ ಸುಚೇತಾ ಕೃಪಲಾನಿ, ಕರ್ನಾಟಕದ S. ನಿಜಲಿಂಗಪ್ಪ, K.C. ರೆಡ್ಡಿ, ಕೆಂಗಲ್ ಹನುಮಂತಯ್ಯ, T. ಸಿದ್ದಲಿಂಗಯ್ಯ ಮುಂತಾದವರು ಭಾಗವಹಿಸಿದ್ದರು. ವೆರಿ ಗುಡ್, ವೆರಿ ವೆರಿ ಇಂಪಾರ್ಟೆಂಟ್ ದಿಸ್ ಪಾಯಿಂಟ್. ಓಕೆ, ನೋಟ್ ದಿಸ್ ಪಾಯಿಂಟ್ ಎವ್ರಿಬಡಿ. ಇಲ್ಲಿ ಈ ವ್ಯಕ್ತಿಗಳ ಬಗ್ಗೆ ವಿಶೇಷವಾಗಿ ನೀವು ಸ್ಟಡಿ ಮಾಡಬೇಕಾಗತ್ತೆ. ಕೇವಲ ಸಂವಿಧಾನ ರಚನಾ ಸಭೆಯಲ್ಲಿ ಇವರು ಭಾಗವಹಿಸಿದ್ರು ಅನ್ನೋದು ಅಷ್ಟೇ ಅಲ್ಲದೆ, ಓಕೆ, ವೆರಿ ಇಂಪಾರ್ಟೆಂಟ್. ಇಲ್ಲಿ ಶ್ರೀಮತಿ ಸುಚೇತಾ ಕೃಪಲಾನಿ ಅವರಿರ್ಬೋದು, ಸರೋಜಿನಿ ನಾಯ್ಡು ಅವರಿರ್ಬೋದು, S. ನಿಜಲಿಂಗಪ್ಪ ಇರ್ಬೋದು, K.C. ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ರಾಜಗೋಪಾಲಾಚಾರಿ, ಓಕೆ, ಸಿದ್ದಲಿಂಗಯ್ಯ ಇರ್ಬೋದು, ಕೆಂಗಲ್ ಹನುಮಂತಯ್ಯ ಇರ್ಬೋದು, ಅಬುಲ್ ಕಲಾಂ ಆಜಾದ್ ಅವರಿರ್ಬೋದು, ಮೌಲಾನಾ, ಓಕೆ, ಇನ್ನು B.R. ಅಂಬೇಡ್ಕರ್ ಅವರಿರ್ಬೋದು. ಎಲ್ಲರ ಬಗ್ಗೆ, ಸರ್ದಾರ್ ವಲ್ಲಭಭಾಯಿ ಪಟೇಲು, ನೆಹರು ಅವ್ರ ಬಗ್ಗೆ ಸಪ್ರೇಟಾಗಿ ಅವ್ರ ಬಗ್ಗೆ ಇಂಪಾರ್ಟೆಂಟ್ ಅನಿಸಿದ ನೋಟ್ಸ್ಗಳನ್ನ ನೀವು ರೆಡಿ ಮಾಡ್ತಾ ಹೋಗಬೇಕು. ಓಕೆ, ರೆಡಿ ಮಾಡ್ತಾ ಹೋಗಿ. ಎಕ್ಸಾಮ್ ಪರ್ಪಸ್ ಹೇಳ್ತಾ ಇದ್ದೀನಿ. ಇಫ್ ಯು ಹ್ಯಾವ್ ಎನಿ ಇಂಟ್ರೆಸ್ಟ್ ಅಬೌಟ್ ದ ಗೌರ್ಮೆಂಟ್ ನೌಕರಿ ಅಥವಾ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್, ಸೊ ದ್ಯಾಟ್ ಪರ್ಪಸ್ ಇಫ್ ಯು ಹ್ಯಾವ್
ಪ್ಲೀಸ್ ನೋಟ್ ಡೀಪ್ಲಿ. ಓಕೆ, ಆ್ಯಂಡ್ ಶಾಲ್ ವಿ ಮೂವ್? ನೋಡಿ ನೆಕ್ಸ್ಟ್ ನಾನು ನನ್ನ ಮುಂದಿನ ವಿಡಿಯೋಗಳಲ್ಲಿ ಸಪ್ರೇಟಾಗಿ ಖಂಡಿತ ಮಾಡ್ತೇನೆ. ವೆರಿ ಇಂಪಾರ್ಟೆಂಟ್, ಇವರೆಲ್ಲರ ಬಗ್ಗೆನೂ ನಾನು ಮಾಡ್ತಾನೆ ಸಪ್ರೇಟಾಗಿ. ಓಕೆ, ನೋಡ್ತಾ ಇರಿ. ಇನ್ನು ನೆಕ್ಸ್ಟ್ ನೋಡಿ ಸಂವಿಧಾನದ ಕರಡು ಸಮಿತಿ. ಓಕೆ, ಹೇಗೆ ನೋಡಿ ಸಂವಿಧಾನದ ಕರಡು ಸಮಿತಿ ಹೇಗೆ ಇತ್ತು ಇಲ್ಲಿ ಪುಸ್ತಕದಲ್ಲಿ ಕೊಟ್ಟಿರ್ತಾರೆ. ನೋಡಿ ಏನಿದೆ, ಇದು 9ನೇ ತರಗತಿಯ ಪುಸ್ತಕ. ಓಕೆ, ಸಂವಿಧಾನ ರಚನಾ ಸಭೆಯು ರಾಷ್ಟ್ರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ವಿವರವಾಗಿ ಪರಿಶೀಲಿಸಲು 22 ಸಮಿತಿಗಳು ಹಾಗೂ ಕೆಲವು ಉಪಸಮಿತಿಗಳನ್ನು ರಚಿಸಿತು. ಅವುಗಳಲ್ಲಿ ಮುಖ್ಯವಾದವು ಕರಡು ಸಮಿತಿ. ಡಾಕ್ಟರ್ BR ಅಂಬೇಡ್ಕರರು ಅದರ ಅಧ್ಯಕ್ಷರಾಗಿದ್ದರು. ಇದರ ಸಂವಿಧಾನ ರಚನೆಗೆ ನಡೆದ ಕೊಡುಗೆಯನ್ನು ಆಧರಿಸಿ ಅವರನ್ನು ಸಂವಿಧಾನ ಶಿಲ್ಪಿ ಅಂತ ಕರೆಯಲಾಗಿದೆ. ನೋಡಿ, ಸಂವಿಧಾನ ಶಿಲ್ಪಿ ಅಂತ ಏನಕ್ಕೆ ಅಂಬೇಡ್ಕರ್ ಅವ್ರನ್ನ ಕರೆದ್ರು ಅಂದರೆ ಅಂಬೇಡ್ಕರ್ ಅವರನ್ನು ಓಕೆ ಸಂವಿಧಾನ ಕರಡು ಸಮಿತಿ ರಚನೆ ಆದಾಗ ಸಂವಿಧಾನ ರಚನಾ ಸಭೆ ರಾಷ್ಟ್ರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ವಿವರವಾಗಿ ಪರಿಶೀಲಿಸುತ್ತೆ ಅಲ್ವಾ. ಯಾವುದೋ ಒಂದು ವಿಷಯನ ಹೆಂಗಂದರೆ ಈಗ ಒಂದು ಪುಸ್ತಕ ಬರೆದ ಹಾಗೆ ಅಲ್ಲ. ಓಕೆ, ಮೊದಲೆಲ್ಲ ಏನಾಗ್ತಿತ್ತು, ಪುಸ್ತಕಗಳನ್ನ ಬರೆಯೋರು ನಿಜ ಸಂಗತಿ ಏನಿದೆಯೋ ಅದನ್ನು ಬರಿತಾ ಇದ್ರು. ಯಾವುದೇ ಅಲ್ಲಿ ಬೇಡದೇ ಇರೋಂತಹ ವರ್ಣನೆ ಆಗಲಿ ಅಥವಾ ಬಹಳಷ್ಟು ಹೊಗಳೋದಾಗಲಿ ಆ ಥರ ಮಾಡ್ತಾ ಇರಲಿಲ್ಲ. ಆ್ಯಸ್ ಯೂಶುವಲ್ ಯಾವ ಥರ ಇತ್ತು ಆ ಥರ ಬರಿತಿದ್ರು. ಈಗ ಹಾಗಲ್ಲ. ಪುಸ್ತಕ ಬರವಣಿಗೆ ಅನ್ನೋದು ಕೂಡ ಈಗ ಒಂದು ಕಮರ್ಷಿಯಲ್ ಆಗಿಬಿಟ್ಟಿದೆ. ಓಕೆ, ಯಾವ ಥರ ಬರೆದ್ರೆ ಇಷ್ಟಪಡ್ತಾರೆ, ಯಾರಿಗೆ ಇಷ್ಟ ಆಗ್ತದೆ, ಹೇಗೆ ಬರಿಬೇಕು ಅದನ್ನ ಮೇಲೆ ಡಿಪೆಂಡ್ ಆಗಿ ಬರೀತಾರೆ. ಹಾಗೆ ಯಾರಿಗೆ ಇಷ್ಟ ಆಗ್ತದೋ ಬಿಡ್ತದೋ ಮೌಲ್ಯಗಳನ್ನ ಎತ್ತಿ ತೋರಿಸ್ಬೇಕಾಗಿತ್ತು. ಮೌಲ್ಯಗಳನ್ನ ಉತ್ತಮ ಮೌಲ್ಯಗಳನ್ನ ಕೊಡಬೇಕಿತ್ತು. ನೈತಿಕ ಮೌಲ್ಯಗಳ ಬಗ್ಗೆ ಅರ್ಥ ಮಾಡಿಸ್ಬೇಕಿತ್ತು. ಮಹೋನ್ನತವಾಗಿ ಇದ್ದದನ್ನು ಇದ್ದ ಹಾಗೆ ಅದನ್ನು ಅದರಲ್ಲಿ ಯಾವುದನ್ನು ಬಿಡಬೇಕು ಯಾವುದನ್ನು ಹಿಡಿಬೇಕು ಅಂತ ನೇರವಾಗಿ ನಿಖರವಾಗಿ ಬರಿತಾ ಇದ್ರು. ಓಕೆ, ಸೊ ಸಂವಿಧಾನಕ್ಕೆ ಏನೆಲ್ಲ ಬರಿಬೇಕು, ರಾಜ್ಯವನ್ನು ಸುಭಿಕ್ಷವಾಗಿ ನಡೆಸ್ಕೊಂಡು ಹೋಗುವಂತಹ ಆಡಳಿತ ಕ್ರಮಗಳನ್ನು ಚೆನ್ನಾಗಿ ಪರಿಶೀಲನೆ ಮಾಡಿ ಒಂದು ಸಂವಿಧಾನ ರಚಿಸಬೇಕಾಗಿತ್ತು. ಹಾಗಾಗಿ 22 ಸಮಿತಿಗಳು ಕೇವಲ ಮತ್ತು ಹಲವಾರು ಒಂದಿಷ್ಟು ಉಪಸಮಿತಿಗಳು ರಚನೆ ಆಯಿತು ಆವಾಗ. ಓಕೆ, ಅವುಗಳಲ್ಲಿ ಮುಖ್ಯವಾದವು ಯಾವುದು ಅಂತಂದರೆ ಕರಡು ಸಮಿತಿ. ಓಕೆ, ಡಾಕ್ಟರ್ BR ಅಂಬೇಡ್ಕರ್ ಅದರ ಅಧ್ಯಕ್ಷರಾಗಿದ್ದರು. ಓಕೆ, BR ಅಂಬೇಡ್ಕರ್ ಅಧ್ಯಕ್ಷರಾಗಿದ್ದರು. ಸಂವಿಧಾನವನ್ನು ಚೆನ್ನಾಗಿ ಅವರೊಬ್ಬರೇ ರಚಿಸಲಿಲ್ಲ, ಹಲವಾರು ಜನ ಇದ್ದರು. ಓಕೆ, ಅಂಬೇಡ್ಕರ್ ಒಬ್ಬರೇ ಸಂವಿಧಾನ ಅಷ್ಟು ದೊಡ್ಡ ಸಂವಿಧಾನ ಹಂಗೆ ರಚಿಸೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಮತ್ತು ಬಹಳಷ್ಟು ಜ್ಞಾನಿಗಳು, ತತ್ವಜ್ಞಾನಿಗಳು, ಚಿಂತಕರು, ದೇಶದ ಒಳ್ಳೆಯದನ್ನು ಬಯಸುವಂತಹ ಹಲವಾರು ಚಿಂತಕರು ಎಲ್ಲ ಸೇರಿಕೊಂಡು, ಆದರೆ ನಿಜವಾಗ್ಲೂ ಮುಖ್ಯವಾಗಿ ಅಲ್ಲಿ ಬರಿಬೇಕಾದದನ್ನು ಓಕೆ ಹೇಗೋ ಸಂವಿಧಾನ ರಚನೆ ಮಾಡಿದ್ರು. ಓಕೆ, ಈ ಸಮಿತಿಯಲ್ಲಿ N. ಗೋಪಾಲಸ್ವಾಮಿ ಅಯ್ಯಂಗಾರ, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, K.M. ಮುನ್ಸಿ, T.T. ಕೃಷ್ಣಮಾಚಾರ್ಯ ಮುಂತಾದ ಮುತ್ಸದ್ದಿಗಳು ಸದಸ್ಯರು ಆಗಿದ್ದರು. ಓಕೆ, ಸಂವಿಧಾನ ರಚನೆ ಕರಡು ಸಮಿತಿ ಬಗ್ಗೆ ಈಗಿಷ್ಟು ತಿಳ್ಕೊಂಡ್ರು. ಇನ್ನು ಸಂವಿಧಾನದ ರಚನೆ ನೋಡಿ. ಸಂವಿಧಾನ ರಚನಾ ಸಭೆ ಈ ಅವಧಿಯಲ್ಲಿ ಏನಾಗಿತ್ತು ಅಂತಂದರೆ ನೋಡಿ, ಓಕೆ, ಸಂವಿಧಾನ ರಚನಾ ಸಭೆ ಈ ಅವಧಿಯಲ್ಲಿ 145 ಸಭೆಗಳನ್ನು ಸೇರಿತ್ತು. ಈ ಸಭೆ ನಿರಂತರವಾಗಿ ಕಾರ್ಯನಿರ್ವಹಿಸಿ ವಿವಿಧ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿ ಕರಡು ಸಂವಿಧಾನವನ್ನು ರಚನೆ ಮಾಡುತ್ತೆ. ಬ್ರಿಟಿಷ್ ಸರ್ಕಾರ ಹೊರಡಿಸಿದಂತಹ 1909, 1919 ಮತ್ತು 1935 ಕಾಯ್ದೆಗಳನ್ನು, ಬ್ರಿಟನ್ನಿನ ಸಂಸದೀಯ ವ್ಯವಸ್ಥೆ, ಅಮೆರಿಕಾದ ಬಿಲ್ ಆಫ್ ರೈಟ್ಸ್, ಐರ್ಲೆಂಡಿನ ಸಾಮಾಜಿಕ ನಿರ್ದೇಶಕ ತತ್ವಗಳು ಮುಂತಾದವುಗಳನ್ನು ಅಳವಡಿಸಿಕೊಳ್ಳಲು ನಿರ್ಣಯಿಸಲಾಯಿತು. ಇದರ ಮೇಲೆ ತುಂಬ ಸಲ ಪ್ರಶ್ನೆ ಆಗಿದೆ ಡಿಯರ್ ಫ್ರೆಂಡ್ಸ್. ಓಕೆ, ಅಮೇರಿಕಾದಿಂದ ಬಿಲ್ ಆಫ್ ರೈಟ್ಸ್ ಹಾಗೆ ಐರ್ಲೆಂಡಿಂದ ರಾಜನೀತಿ ನಿರ್ದೇಶಕ ತತ್ವಗಳನ್ನು ಎರವಲಾಗಿ ತಗೊಳ್ಳಲಾಗಿದೆ. ಓಕೆ, ಇಂಗ್ಲೆಂಡಿನಿಂದ ಸಂಸದೀಯ ವ್ಯವಸ್ಥೆಯನ್ನು
ಎರವಲಾಗಿ ತಗೊಳ್ಳಲಾಗಿದೆ ಬ್ರಿಟಿಷ್ ಸರ್ಕಾರ ಹೊರತುಪಡಿಸಿ. ಓಕೆ, ಈ ಕಾಯ್ದೆಗಳು. ಓಕೆ, ಇದು ವೆರಿ ಇಂಪಾರ್ಟೆಂಟ್, ಇದ್ರ ಮೇಲೆ ಪ್ರಶ್ನೆಗಳು ಆಗಿದೆ. ಓಕೆ, ಆಮೇಲೆ ಅಂತಿಮವಾಗಿ ನಮ್ಮ ಸಂವಿಧಾನವು ನವೆಂಬರ್ 26 1949 ಅಂಗೀಕರಿಸಲ್ಪಟ್ಟು ಜನವರಿ 26 1950 ಜಾರಿಗೆ ಬಂದಿತು. ಈ ದಿನವನ್ನು ಗಣರಾಜ್ಯ ದಿನವನ್ನಾಗಿ ಆಚರಿಸಲಾಗಿದೆ. ಕೇಳಿರ್ತಾರೆ, ಇದ್ರ ಮೇಲೆ ತುಂಬ ಸಲ ಪ್ರಶ್ನೆ ಆಗಿದೆ. ಸಂವಿಧಾನ ಜಾರಿಗೆ ಬಂದ ವರ್ಷ ಅಧಿಕೃತವಾಗಿ. ಓಕೆ, ಇದು ನೋಡಿ, ಅಂಗೀಕರಿಸಲ್ಪಟ್ಟಿದ್ದು 1949 ನವೆಂಬರ್ 26, ಅಧಿಕೃತವಾಗಿ ದೇಶಾದ್ಯಂತ ಜಾರಿಯಾಗಿದ್ದು 1950 ಜನವರಿ 26. ಓಕೆ, ಇದು ನಮ್ಮ ಸಂವಿಧಾನ ಅಂತ ಅಧಿಕೃತವಾಗಿ ಜಾರಿಯಾಗಿತ್ತು. ಓಕೆ, ಇದಿಷ್ಟು ಸಂವಿಧಾನ ರಚನೆಯಾಗಿತ್ತು. ಇನ್ನು ಇಂಪಾರ್ಟೆಂಟ್ ನೋಡಿ, ಮತ್ತೇನಿದೆ ನಿಮಗೆ ತಿಳಿದಿರಲಿ. ಓಕೆ, ಏನು ತಿಳಿದಿರ್ಬೇಕು ನಮ್ಗೆ ಹಂಗಂದರೆ ನೋಡಿ ಏನಿದೆ ಅಂತಂದರೆ 1929 ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಲಾಹೋರ್ ಅಧಿವೇಶನದಲ್ಲಿ ಭಾರತ ಪೂರ್ಣ ಸ್ವರಾಜ್ಯ ಎಂಬ ನಿರ್ಣಯವನ್ನು ಅಂಗೀಕರಿಸಲಾಯಿತು. ಈ ನಿರ್ಣಯದಂತೆ 1930 ಜನವರಿ 26 ಸ್ವತಂತ್ರ ದಿನವನ್ನಾಗಿ ಆಚರಿಸಲಾಯಿತು. ಓಕೆ, ಇದರ ಸವಿನೆನಪಿಗಾಗಿ ನಮ್ಮ ಸಂವಿಧಾನ ಜನವರಿ 26 1950 ಜಾರಿಗೆ ಬಂದಿತು. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಇನ್ನು ಬೆನಿಗಲ್ ನರಸಿಂಗರಾಯರು ಸಂವಿಧಾನ ರಚನಾ ಸಭೆಯ ಮುಖ್ಯ ಸಲಹೆಗಾರರಾಗಿ ಕಾರ್ಯವನ್ನು ನಿರ್ವಹಿಸಿದರು. ಕೇಳ್ಬೋದು, ಸಂವಿಧಾನ ರಚನಾ ಸಭೆಯ ಮುಖ್ಯ ಸಲಹಾಗಾರರಾಗಿ ಆಗಿದ್ದವರು ಅಂತ ಕೇಳ್ಬೋದು. ಯಾರು? ಬೆನಿಗಲ್ ನರಸಿಂಹರಾವ್ ಅವರು. ಓಕೆ, ಇವರು ನೇದರ್ಲ್ಯಾಂಡಿನ ದಿ ಹೆಗಲ್ನಲ್ಲಿರುವಂತಹ ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ವಾಟ್ ಎ ಗ್ರೇಟ್. ನೋಡಿ, ಕೇಳ್ಬೋದು ಇದ್ರ ಮೇಲೆ ಇನ್ನೊಂದು ಪ್ರಶ್ನೆ, ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ ಅಂತ ಕೇಳಿದ್ದಾರೆ. ಇದ್ರ ಮೇಲೆ ಈಗ ಹಲವಾರು ಬಾರಿ ಪ್ರಶ್ನೆ ಆಗಿದೆ. ಹೇಗದಲ್ಲಿದೆ, ನೇದರ್ಲ್ಯಾಂಡಲ್ಲಿ ಬರ್ತಕ್ಕಂತಹ ದಿ ಹೇಗ್ ಅನ್ನುವಂತಹ ಪ್ರದೇಶದಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದೆ. ಓಕೆ, ಇನ್ನು ನೋಡ್ರಿ, ಅಲ್ಲಿ ಇವರು ನ್ಯಾಯಾಧೀಶರಾಗಿ ಕಾರ್ಯವನ್ನು ಮಾಡಿದರು. ಇವರು ಜಮ್ಮು ಮತ್ತು ಕಾಶ್ಮೀರ ದೇಶೀಯ ಸಂಸ್ಥಾನದ ಪ್ರಧಾನಮಂತ್ರಿ ಕೂಡ ಆಗಿದ್ದರು. ಓಕೆ, ಇನ್ನು ಇವರು ಕನ್ನಡಿಗರು ಅನ್ನೋದು ನಮಗೆ ಇನ್ನೂ ಹೆಮ್ಮೆಯ ವಿಷಯ. ಓಕೆ, ನೋಡಿ, ನಮ್ಮ ಕರ್ನಾಟಕದವರು, ಕನ್ನಡದವರು ಅಲ್ವಾ, ನಮಗೆ ಇನ್ನೂ ಹೆಮ್ಮೆ. ಹೌದಲ್ವಾ? ನೋಡಿ, ಸಂವಿಧಾನ ಮುಂದೆ ನೋಡಿ, ಸಂವಿಧಾನ ದಿನ ಓಕೆ, ಸಂವಿಧಾನ ದಿನ. ಭಾರತದ ಸಂವಿಧಾನವನ್ನು ಅಂಗೀಕರಿಸಿದ ದಿನಾಂಕ ನವೆಂಬರ್ 26 ಸಂವಿಧಾನ ದಿನವನ್ನಾಗಿ 2025 ಆಚರಿಸ್ತಾ ಇದ್ದಾರೆ ಇದನ್ನು. ಓಕೆ, ಸಂವಿಧಾನದ ದಿನವನ್ನು 2025 ಆಚರಿಸ್ತಾ ಇದ್ದಾರೆ. ಇನ್ನು ಸಂವಿಧಾನ ಪ್ರಸ್ತಾಪನೆ ನೋಡಿ, ಸಂವಿಧಾನದ ಪ್ರಸ್ತಾಪನೆಯನ್ನು ನೋಡಿ. ವಿಶ್ವದ ಇತರೆ ರಾಷ್ಟ್ರಗಳ ಸಂವಿಧಾನದಂತೆ ಭಾರತ ಸಂವಿಧಾನವು ತನ್ನದೇ ಆದ ಪ್ರಸ್ತಾವನೆಯನ್ನು ಹೊಂದಿದೆ. ಈ ಪ್ರಸ್ತಾವನೆ ನಮ್ಮ ಸಂವಿಧಾನದ ಮೂಲ ತತ್ವಗಳು ಮತ್ತು ಪ್ರಜೆಗಳ ಧ್ಯೇಯೋದ್ದೇಶಗಳನ್ನು ಇದು ಏನು ಮಾಡ್ತದೆ ಅಂತಂದರೆ, ಓಕೆ, ಪ್ರತಿಬಿಂಬಿಸುತ್ತದೆ. ಓಕೆ, ಪ್ರತಿಬಿಂಬಿಸುತ್ತದೆ. ಆದ್ದರಿಂದ ಇದನ್ನು ಸಂವಿಧಾನದ ಕೈಗನ್ನಡಿ ಅಂತ ಕೂಡ ಕರೀತಾರೆ. ಓಕೆ, ಪ್ರಸ್ತಾವನೆಯು ನಮ್ಮ ಸಂವಿಧಾನಕ್ಕೆ ಪೀಠಿಕೆ ಇದ್ದಂತೆ. ಜವಾಹರ್ಲಾಲ್ ನೆಹರು ಅವರು ಡಿಸೆಂಬರ್ 13, 1946 ಸಂವಿಧಾನ ರಚನಾ ಸಭೆಯಲ್ಲಿ ಮಂಡಿಸಿದ ಧ್ಯೇಯಗಳ ನಿರ್ಣಯವು ನಮ್ಮ ಸಂವಿಧಾನ ಪ್ರಸ್ತಾವನೆಗೆ ನಮಗೆ ತುಂಬ ಆಧಾರವಾಗಿ ಇರುವಂಥದ್ದು. ಈ ನಿರ್ಣಯವನ್ನು ಸಂವಿಧಾನ ರಚನಾ ಸಭೆಯು 22 ಜನವರಿ 1947 ಅಂಗೀಕರಿಸಿ ಅನುಮೋದನೆಯನ್ನು ಮಾಡಿದೆ. ಸೊ ಏನಿದೆ ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ, ಇದ್ರ ಮೇಲೂ ಪ್ರಶ್ನೆ ಆಗ್ಬೋದು. ಓಕೆ, ನೋಡಿ, ಇದೇ ಥರ ಇದೆ. ಇಲ್ಲಿ ಏನು ಕೊಟ್ಟಿದ್ದಾರಲ್ವ, ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಿ, ಇದೇ ಥರ ನಮ್ಮ ಸಂವಿಧಾನದ ಪ್ರಸ್ತಾವನೆ ಇದೆ. ಈ ಥರ ಎಲ್ಲ ಡಿಸೈನ್ಸ್ ಇದೆ ಅಲ್ಲಿ ರೌಂಡಾಗಿ. ಓಕೆ, ನೋಡಿ, ನಮ್ಮ ಸಂವಿಧಾನದ ಪ್ರಸ್ತಾವನೆ. ಭಾರತದ ಪ್ರಜೆಗಳಾದ ನಾವು
ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಸ್ಥಾಪಿಸಲು ಮತ್ತು ಅದರ ಎಲ್ಲ ಪೌರರಿಗೆ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧೈರ್ಯ ಮತ್ತು ಉಪಾಸನೆಯ ಸ್ವಾತಂತ್ರ್ಯ ಹಾಗೆ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ಎಲ್ಲರಿಗೂ ದೊರೆಯುವಂತೆ ಮಾಡುವುದಕ್ಕೆ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ರಕ್ಷಿಸಿ ಭ್ರಾತೃತ್ವ ಭಾವನೆಯನ್ನು ಎಲ್ಲರಲ್ಲೂ ವೃದ್ಧಿಗೊಳಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ನವೆಂಬರ್ 26, 1949 ಈ ಸಂವಿಧಾನವನ್ನು ಅಂಗೀಕರಿಸಿ ಕಾನೂನು ರೂಪದಲ್ಲಿ ಆತ್ಮಾರ್ಪಿತ ಮಾಡಿಕೊಂಡಿದ್ದೇವೆ ಅಂತ ಇದೆ. ಆತ್ಮಾರ್ಪಿತ, ಓಕೆ, ಬಹುದೊಡ್ಡ ಪದ ಬಳಸಿದ್ದಾರೆ. ಓಕೆ, ಇದಿಷ್ಟಿದೆ. ಕೆಲವೊಂದಿಷ್ಟು ವಿಷಯಗಳನ್ನ ಬರೆಯೋವಾಗ ಆತ್ಮದಿಂದ ಬರೀಲಿಲ್ವೇನೋ ಯೋಚನೆ ಮಾಡಿ, ಇದು ಮುಂದೆ ಹೀಗಾದರೆ ಹೆಂಗಾಗ್ಬೋದು, ಇನ್ನು 10 ವರ್ಷದ ನಂತರ, 20 ವರ್ಷದ ನಂತರ, 50 ವರ್ಷದ ನಂತರ ಏನಾಗುತ್ತೆ ಇದರ ಸ್ಥಿತಿಗತಿಗಳು, ಈ ಥರ ಇದ್ದರೆ ಅನ್ನೋದನ್ನು ಇನ್ನೊಂಚೂರು ಯೋಚನೆ ಮಾಡಬೇಕಾಗಿತ್ತ ಅಂತ ಅನಿಸುತ್ತೆ. ಕೆಲವೊಂದು ವಿಷಯಗಳನ್ನ ಜಮ್ಮು ಕಾಶ್ಮೀರದ ವಿಷಯ ತಗೊಂಡಾಗ, ಮೀಸಲಾತಿಗಳ ಬಗ್ಗೆ ತಗೊಂಡಾಗ, ಓಕೆ, ಕೆಲವೊಂದಿಷ್ಟು ಹಲವಾರು ವಿಷಯಗಳನ್ನ ತಗೊಂಡಾಗ ಆತ್ಮದಿಂದ ಯೋಚನೆ ಮಾಡಿದರೆ ಎಲ್ಲರ ಆತ್ಮದಲ್ಲಿ ಇರ್ತಕ್ಕಂಥದ್ದು ಒಂದೇ ಪರಮಾತ್ಮ. ಹಾಗಾಗಿ ಯಾರಿಗೂ ಯಾವ ರೀತಿಲೂ ಯಾವ ವಿಧದಲ್ಲೂ ಕಿಂಚಿತ್ತೂ ಅನ್ಯಾಯ ಆಗದೆ ಇರೋ ಹಾಗೆ ಇನ್ನೂ ಒಂದಿಷ್ಟು ಯೋಚನೆ ಮಾಡಿ ತಗೋಬಹುದಾಗಿತ್ತೇನೋ. ಓಕೆ, ನೆಕ್ಸ್ಟ್ ನೋಡಿ, ಸಂವಿಧಾನದ ಪ್ರಸ್ತಾವನೆಯ ಮುಖ್ಯಾಂಶಗಳು ಏನಿದೆ ಅಂತ ನೋಡಿ. ಓಕೆ, ಭಾರತದ ಪ್ರಜೆಗಳಾದ ನಾವು, ಫಸ್ಟ್ ಒನ್, ಭಾರತದ ಪ್ರಜೆಗಳಾದ ನಾವು. ಪ್ರಸ್ತಾವನೆಯಲ್ಲಿ ಉಲ್ಲೇಖಿಸಲಾದ ತತ್ವಗಳು ಸಂವಿಧಾನದ ಚಿಂತನೆಯನ್ನು ಬಿಂಬಿಸುತ್ತವೆ. ಭಾರತದ ಪ್ರಜೆಗಳಾದ ನಾವು ಎಂಬುದರೊಂದಿಗೆ ಆರಂಭವಾಗುವ ಪ್ರಸ್ತಾವನೆಯು ಮಹತ್ವದ್ದಾಗಿದ್ದು, ಸಂವಿಧಾನ ರಚನಾ ಸಭೆಯ ಸದಸ್ಯರುಗಳು ಸಂವಿಧಾನವನ್ನು ರಚಿಸಿದ್ದರೂ ಅದರ ರಚನಾ ಅಧಿಕಾರವನ್ನು ಭಾರತದ ಪ್ರಜೆಗಳಿಂದ ಪಡೆದಿರುವರೆಂಬುದನ್ನು ಇದು ಸೂಚಿಸುತ್ತದೆ. ಇದು ಎಷ್ಟೋ ಜನ ವಿರೋಧ ಮಾಡಿದ್ರು, ಅದರಲ್ಲಿ ನಮಗೆ ಗೊತ್ತಿಲ್ಲ ಈಗ ಅಲ್ವಾ. ಇಲ್ಲಿ ಹೇಳ್ತಾರೆ ಭಾರತದ ಪ್ರಜೆಗಳಿಂದ ಪಡೆದಿರೋದನ್ನೇ ನಾವಿಲ್ಲಿ ಬರೆದಿದ್ದೀವಿ ಅಂತ ಅಧಿಕಾರವನ್ನು. ಓಕೆ, ಎಲ್ಲ ಭಾರತೀಯ ಪ್ರಜೆಗಳು ಇದನ್ನೇ ಒಪ್ಕೊಂಡಿರ್ಲಿಕ್ಕಿಲ್ಲ. ಓಕೆ, ಈಗಲೇ ನಾವು ಎಷ್ಟೋ ನೋಡ್ತೀವಿ ರಾಜಕೀಯದಲ್ಲಿ ಹೇಳೋದೊಂದು ಮಾಡೋದು ಒಂಥರ. ಓಕೆ, ಆ್ಯಂಡ್ ಹೇಳಿದ್ದನ್ನು ಮಾಡಲಿಕ್ಕೆ ಎಷ್ಟು ಮತ್ತು ವಾಪಸ್ ಶೋಷಣೆ ಮಾಡ್ತಾರೆ, ಡಬಲ್ ಕಿತ್ಕೊಳ್ಳೋದು. ಈಗ 10 ರೂಪಾಯಿ ಕೊಟ್ಟು 100 ರೂಪಾಯಿ ಕಿತ್ಕೊಳ್ಳೋದು ಬೇರೆ ವಿಧದಿಂದ. ಸೊ ಯಾವಾಗೋ ಅದಷ್ಟೇ ಅಲ್ಲ, ಕೆಲವೊಂದಿಷ್ಟು ವಿಷಯಗಳನ್ನ ಅಂದ್ಕೊಂಡು ಹಾಗೆ ಮಾಡಿರಲ್ಲ, ಅಥವಾ ಎಷ್ಟೋ ವಿಷಯಗಳಲ್ಲಿ ಅನ್ಯಾಯ ಆಗಿರುತ್ತೆ. ಈಗ ಜಾತಿವಾರ ಇರ್ಬೋದು, ಧರ್ಮಗಳ ಹೆಸರಲ್ಲಿ ಇರ್ಬೋದು, ಎಷ್ಟು ಈಗ ಕೋಮು ಗಲಭೆಗಳನ್ನ ಹುಟ್ಟಿಸ್ತಿದ್ದಾರೆ. ಓಕೆ, ತಮ್ಮ ಸ್ವಾರ್ಥಕ್ಕೋಸ್ಕರ. ನಾವು ಮನುಷ್ಯರೆಲ್ಲ ಒಂದೇ ಅಂತ ನಾವೆಲ್ಲ ಚೆನ್ನಾಗಿರ್ತೀವಿ, ತಮ್ಮ ರಾಜಕೀಯಕ್ಕೋಸ್ಕರ ನಮ್ಮಲ್ಲೇ ಜಗಳ ಹಚ್ಚಿಟ್ಟು ತಾವು ರಾಜಕೀಯದಲ್ಲಿ ಆಡೋ ಅಂಥವರು ಇದ್ದಾರೆ. ಓಕೆ, ಯಾಕೆ ಜಗಳ ಮಾಡೋದು, ಒಡೆಯೋದು? ಈಗ ನಾವು ಫಾರ್ ಎಕ್ಸಾಂಪಲ್ ಈಗ ನೋಡಿ, ನಾವು ಎಲ್ಲ ಚಿಕ್ಕವರಿದ್ದಾಗ ತುಂಬ ಚೆನ್ನಾಗಿತ್ತು ಎಜುಕೇಷನ್ ಅನ್ನುವಂಥದ್ದು. ಎಲ್ಲಿ ಜಾತಿ ಧರ್ಮ, ಆ ಇನ್ಕಮ್ ಸರ್ಟಿಫಿಕೇಟು, ಈ ಕಾಸ್ಟ್ ಇನ್ಕಮ್ಮು, ಸೊ ಈ ಥರ ಎಲ್ಲ ಕೇಳ್ತಿರಲಿಲ್ಲ. ಈಗ ಎಷ್ಟೊಂದು ತಿಕ್ಕಾಟಗಳು ಬರ್ತದೆ ಬಂದಾವಂದ್ರೆ ಈಗ ಅಷ್ಟು ಜಾತಿ, ಕ್ಲಾಸ್ ರೂಮ್ ಜಾತಿ ಯಾರಿಗ್ರಿ ಬೇಕಾಗಿತ್ತು? ನಾವೆಲ್ಲ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ ಎಲ್ಲ ಒಟ್ಟಿಗೆ ಇರಬೇಕು ಅಂದ್ಕೊಂಡ್ರೆ ಒಟ್ಟು ಜಾತಿ. ಎಲ್ಲಿ ಹೋದರೂ ಜಾತಿ ಸರ್ಟಿಫಿಕೇಟ್ ತೊಗೊಂಬರಿ. ಸ್ಕೂಲಲ್ಲಿ ಹೆಸರು ಹಚ್ಕೋಬೇಕಾದ್ರೆ ಜಾತಿ ಯಾವುದಂತ ಕೇಳೇ ಹಚ್ಕೊಳ್ತಾರೆ ಇವಾಗ. ಮೊದಲೆಲ್ಲ ಹಂಗಿತ್ತೋ ಇಲ್ವೋ ಗೊತ್ತಿಲ್ಲ, ಆದರೂ ಎಷ್ಟು ಚೆಂದ ಇತ್ತು ಅವಾಗಿನ ಶಾಲೆಗಳು. ಈಗ ಜಾತಿ
ಜಾತಿ ಮೇಲೆ ಮೀಸಲಾತಿ, ಧರ್ಮದ ಮೇಲೆ ಮೀಸಲಾತಿ, ಎಲ್ಲರಿಗೂ ಮೀಸಲಾತಿ. ಒಂದು ದಿವಸ ಎಲ್ಲರೂ ಹೋಗೋದೇ ಇದೆ, ಯಾರೂ ಶಾಶ್ವತವಾಗಿ ಉಳ್ಕೊಳ್ಳಿಕ್ಕೆ ಬಂದಿಲ್ಲ. ನಮಗದು ಹೆಚ್ಚು, ನಿಮಗೆ ಅದು ಹೆಚ್ಚು, ನಮಗೆ ಅದು ಮೀಸಲಾತಿ, ಇದು ಮೀಸಲಾತಿ ಅಂತ ಬಡ್ದಾಟ. ಓಕೆ, ಸೊ ನೋಡಿ, ಇದೆಲ್ಲ ಯಾವಾಗ ಜಾತಿ ವ್ಯವಸ್ಥೆ ಹೋಗ್ತದೋ ಭಗವಂತನಿಗೆ ಗೊತ್ತು. ನಿಜವಾದ ಜ್ಞಾನಿ ತಿಳುವಳಿಕೆ ಇರೋರಿಗೆ ಸಿಗಬೇಕಾದ ಸ್ಥಾನಗಳು ಸಿಕ್ಕರೆ ಸಾಕು. ಆ್ಯಂಡ್ ನೋಡಿ, ಇನ್ನು ಸಾರ್ವಭೌಮತ್ವ ಏನಿದೆ ನೋಡಿ. ಓಕೆ, ಸಾರ್ವಭೌಮತ್ವವೇ ಸ್ವತಂತ್ರ ರಾಷ್ಟ್ರದ ಜೀವಾಳ. ಸಾರ್ವಭೌಮತ್ವ ಸ್ವತಂತ್ರ ರಾಷ್ಟ್ರದ ಜೀವಾಳ. ಸಾರ್ವಭೌಮ ರಾಷ್ಟ್ರದ ಭಾರತ ತನ್ನ ಆಂತರಿಕ ನೀತಿ ಮತ್ತು ವಿದೇಶಾಂಗ ನೀತಿಯನ್ನು ಬೇರೆ ರಾಷ್ಟ್ರಗಳ ಒತ್ತಡಕ್ಕೆ ಒಳಗಾಗದೆ ಸ್ವತಂತ್ರವಾಗಿ ರಚಿಸಿದೆ. ಇದು ರಾಷ್ಟ್ರದ ಸಾರ್ವಭೌಮ ಅಧಿಕಾರವನ್ನು ತೋರಿಸುತ್ತದೆ. ಓಕೆ, ಇನ್ನು ಸಮಾಜವಾದ ನೋಡಿ. ಸಮಾಜವಾದ, ಸೋಷಿಯಲಿಸಮ್. ಓಕೆ, ಸೋಷಿಯಲಿಸಮ್ ಭಾರತದ ಆಶಯದ ಭಾಗವಾದ. ಓಕೆ, ಸಮಾಜವಾದಿ ಪರಿಕಲ್ಪನೆಯನ್ನು ಸಂವಿಧಾನದಲ್ಲಿ ಸೇರಿಸಲಾಗಿದೆ. ಭಾರತವನ್ನು ಸುಖಿ ರಾಜ್ಯ ಮತ್ತು ಸಮಾಜವಾದಿ ರಾಷ್ಟ್ರವನ್ನಾಗಿ ಮಾಡುವುದು ಸಂವಿಧಾನದ ಪ್ರಧಾನ ಗುರಿಯಾಗಿದೆ. ಓಕೆ, ಪ್ರಜಾಪ್ರಭುತ್ವದ ಮೂಲಕ ಸಮಾಜವಾದವನ್ನು ಜಾರಿಗೊಳಿಸಬಹುದೆಂಬುದು ಇಲ್ಲಿ ನಮಗೆ ತಿಳಿಸ್ತದೆ. ಓಕೆ, ಇನ್ನು ಜಾತ್ಯತೀತತೆ. ಎಲ್ಲ ಧರ್ಮಗಳು ಸಮಾನತೆಯಿಂದ ಕಾಣಬೇಕೆಂಬುದನ್ನು ಪ್ರತಿಪಾದಿಸುವುದೇ ಜಾತ್ಯತೀತತೆ. ಇದು ಕೇವಲ ಲೌಕಿಕ ಜೀವನಕ್ಕೆ ಸಂಬಂಧಿಸಿದ್ದಾಗಿರದೆ ಆಧ್ಯಾತ್ಮಿಕ ಜೀವನಕ್ಕೂ ಸಂಬಂಧಿಸಿದೆ ಎಂದು ನೆಹರು ಅವರ ಅಭಿಪ್ರಾಯಪಟ್ಟಿದ್ದಾರೆ. ಒಟ್ಟಿನಲ್ಲಿ ಸರ್ವಧರ್ಮ ಸಮಭಾವದ ನೀತಿಯನ್ನು ಅನುಸರಿಸುವುದೇ ಜಾತ್ಯತೀತತೆ. ಹೌದು, ಜಾತ್ಯತೀತತೆ ಅನ್ನೋ ಪದ ಸೇರಿಸಿದ್ದಾರೆ. ಅದರ ಪ್ರಕಾರ ಅವ್ರು ಹೇಳಿದರು ಎಲ್ಲ ಧರ್ಮಗಳು ಸಮಾನ ಅಂತ. ಮತ್ತು ಯಾಕೆ ಸಮಾನ ಅಂದಮೇಲೆ ಮೀಸಲಾತಿ ಯಾಕೆ, ಜಾತಿ ಸರ್ಟಿಫಿಕೇಟ್ ಯಾಕೆ ಕೇಳ್ತಾರೆ? ಯಾವ ಮಕ್ಕಳು ಚೆನ್ನಾಗಿ ಓದ್ತಾರೆ, ಯಾರು ಪರ್ಸೆಂಟೇಜ್ಗೆ ಮಾಡಲಿ, ಇಂತಿಷ್ಟು ಪರ್ಸೆಂಟೇಜ್ ಆಗಬೇಕು, ಇಷ್ಟು ಪರ್ಸೆಂಟೇಜ್ ಕಟ್ ಆಫ್ ತೆಗಿಬೇಕು, ಈ ನೌಕರಿಗೆ ಇಷ್ಟು ಕಟ್ ಆಫಿಂದ ನಾವು ತುಂಬಿಕೊಳ್ತೇವೆ ಅಂತ ಅಷ್ಟು ಕಟ್ ಆಫ್ ಆದವ್ರಿಗೆ ತುಂಬಿಕೊಳ್ಬಹುದಲ್ವಾ? ಶಿವಾರ್ಪಣಮಸ್ತು. ನೋಡಿ ಮುಂದೆ ಪ್ರಜಾಸತ್ತಾತ್ಮಕತೆ, ಡೆಮೋಕ್ರೆಟಿಕ್, ಆ ಪದನೂ ಇದೆ ಸಂವಿಧಾನದಲ್ಲಿ. ಓಕೆ, ಪ್ರಜಾಪ್ರಭುತ್ವವು ಒಂದು ಸರ್ಕಾರ ಪದ್ಧತಿ. ಓಕೆ, ಒಂದು ಸರ್ಕಾರ ಪದ್ಧತಿ. ಪ್ರೊಫೆಸರ್ ಜಾನ್ ರಾಬರ್ಟ್ ಸ್ಟೀಲ್ ಅವರ ಪ್ರಕಾರ ಪ್ರತಿಯೊಬ್ಬರಿಗೂ ಪಾಲಿರುವ ಒಂದು ಸರ್ಕಾರವೇ ಪ್ರಜಾಪ್ರಭುತ್ವ ಅಂತ ಅವರು ಹೇಳಿದ್ದಾರೆ. ಓಕೆ, ಭಾರತದಲ್ಲಿಯ ಸಹ ಪ್ರಜಾಪ್ರಭುತ್ವ ಇದೆ. ಪ್ರಜೆಗಳು ಸಾರ್ವಜನಿಕ ಚುನಾವಣೆಗಳಲ್ಲಿ ತಮ್ಮಿಂದ ಆಯ್ಕೆಯಾದ ಪ್ರತಿನಿಧಿಗಳ ಮೂಲಕ ಆಳಲ್ಪಡುತ್ತಾರೆ. ಇಲ್ಲಿ ಪ್ರಜೆಗಳೇ ಪ್ರಭುಗಳಾಗಿರುವ ಸರ್ಕಾರವೇ ಪ್ರಜಾಪ್ರಭುತ್ವ. ಓಕೆ, ನೋಡಿ ಪ್ರಜೆಗಳ ಮೈಂಡ್ ಹೆಂಗೆ ಡೈವರ್ಟ್ ಮಾಡ್ತಾರೆ. ಎಲೆಕ್ಷನ್ ಟೈಮಲ್ಲಿ ಎಷ್ಟು ದುಡ್ಡು ಹಂಚ್ತಾರೆ ಅಂದರೆ ಅಷ್ಟು ದುಡ್ಡು ಹಂಚ್ತಾರೆ. ಮನೆಗೆ ಹೋಗಿ ಒಂದೊಂದು ಓಟಿಗೆ 1000 ರೂಪಾಯಿ ಕೊಟ್ಟಿದ್ದಾರಂತೆ. ನಮ್ಮ ಕಡೆ ಎಲ್ಲ ತೊಗೊಂಡವ್ರು ಇದ್ದಾರೆ, ಹೇಳಿದರು. ಓಕೆ, 1000 ರೂಪಾಯಿ ಒಂದೊಂದು ಓಟಿಗೆ. ಅಷ್ಟು ಕೊಟ್ಟು ಹಾಕ್ಸೋದು ಏನಿದೆ? ಒಂದು ಸತಿ ಓಟ್ ಮಾರ್ಕೊಂಡ ಮೇಲೆ ಅಧಿಕಾರಕ್ಕೆ ಬಂದವರು ಕೇಳ್ತಾರ, ನೀವೇನು ಸುಮ್ಮನೆ ಹಾಕಿರಿ, 1000 ರೂಪಾಯಿ ತೊಗೊಂಡು ಹಾಕಿರಿ, ಹೋಗ್ರಿ ಅಂತ ಕಳಿಸ್ತಾರೆ. ನಮ್ಮ ನಾವು ಅವ್ರನ್ನ ನಿಯಮಬದ್ಧವಾಗಿ ತಂದರೆ ನಮಗೆ ಪ್ರಶ್ನೆ ಮಾಡಲಿಕ್ಕೆ ಹಕ್ಕಿರ್ತದೆ. ದುಡ್ಡು ತೊಗೊಂಡು ಹಾಕಿದಾಗ ನಮ್ಮ ಓಟ್ ನಾವು ಮಾರ್ಕೊಂಡಂಗೆ ಆಯಿತು. ಕೇಳೋದಕ್ಕೆ ಅಧಿಕಾರ ಇರಲ್ಲ. ಯಾವತ್ತು ಕೈ ಚಾಸ್ತೀವೋ ನಾಲಿಗೆ ಬಿದ್ದು ಹೋಗ್ತದೆ. ಆವಾಗ ಕೈಗೂ ನಾಲಿಗೆಗೂ ತುಂಬ ಹತ್ತಿರವಾದ ಸಂಬಂಧ. ಹಾಗಾಗಿ ಆದರೂ ಕೆಲವೊಂದಿಷ್ಟು ಜನ ದುಡ್ಡಿನ ದುರಾಸೆ ಇರೋರು ದುಡ್ಡು ಆಸೆ ತೋರಿಸಿ ಜನರ ಮನಸ್ಸನ್ನು ಡೈವರ್ಟ್ ಮಾಡಿ ಓಟ್ ಹಾಕಿಸ್ಕೊಳ್ತಾರೆ. ಎಲೆಕ್ಷನ್ಗಳು ತುಂಬ ವಿಚಿತ್ರ ಇವಾಗ ನಡೆಯುವಂಥದ್ದು. ಆ್ಯಂಡ್ ನೆಕ್ಸ್ಟ್ ನೋಡಿ, ರಾಷ್ಟ್ರದ ಗಣರಾಜ್ಯ, ರಿಪಬ್ಲಿಕ್. ರಾಷ್ಟ್ರದ ಮುಖ್ಯಸ್ಥರನ್ನು ನಿಗದಿತ ಅವಧಿಗೆ ಪ್ರಜೆಗಳಿಂದ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಚುನಾಯಿಸುವ ವ್ಯವಸ್ಥೆಯೇ ಗಣರಾಜ್ಯ. ಓಕೆ, ಚುನಾಯಿಸುವ ವ್ಯವಸ್ಥೆಯೇ ಗಣರಾಜ್ಯ.
ಓಕೆ, ಅಂದರೆ ಇಂತಿಷ್ಟು 5 ವರ್ಷನೋ 65 ವರ್ಷದವರೆಗೂ. ಈಗ ನೋಡಿ ಇವರೆಲ್ಲ ಮಂತ್ರಿಗಳದ್ದು 5 ವರ್ಷ ಎಲೆಕ್ಷನು ಅಲ್ವಾ. ಇನ್ನು ನೋಡಿ, ಇಂಗ್ಲೆಂಡ್ ಪ್ರಜಾಪ್ರಭುತ್ವ ರಾಷ್ಟ್ರವಾದರೂ ಗಣರಾಜ್ಯ, ಅದು ಇಂಗ್ಲೆಂಡ್ ಪ್ರಜಾಪ್ರಭುತ್ವ ರಾಷ್ಟ್ರ ಆದರೂ ಗಣರಾಜ್ಯವಲ್ಲ. ಏಕೆಂದರೆ ಇಂಗ್ಲೆಂಡಿನ ಮುಖ್ಯಸ್ಥರಾದ ದೊರೆ ಅಥವಾ ರಾಣಿ ಆನುವಂಶಿಕವಾಗಿ ಮುಂದುವರಿಯುತ್ತಾರೆ. ಭಾರತದ ರಾಷ್ಟ್ರಾಧ್ಯಕ್ಷರು ಪರೋಕ್ಷ ಚುನಾವಣಾ ವಿಧಾನದ ಮೂಲಕ ಇಲ್ಲಿ ಆಯ್ಕೆ ಆಗ್ತಾರೆ. ಓಕೆ, ಇನ್ನು ಜಸ್ಟಿಸ್ ನೋಡಿ ಏನಿದೆ ಅಂದರೆ ನ್ಯಾಯ, ಸ್ವತಂತ್ರ, ಸಮಾನತೆ ಮತ್ತು ಭ್ರಾತೃತ್ವ ಭಾರತದ ರಾಜಕೀಯ ಪದ್ಧತಿಯ 4 ತಾತ್ವಿಕ ಸ್ತಂಭಗಳಾಗಿದೆ. ಕೇಳ್ಬೋದು, ಭಾರತೀಯ ರಾಜಕೀಯ ಪದ್ಧತಿಯ 4 ತಾತ್ವಿಕ ಸ್ತಂಭಗಳು: ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ. ಎಲ್ಲ ಪೌರರಿಗೂ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ದೊರಕಿಸಿಕೊಡುವುದೇ ಸಂವಿಧಾನದ ಮುಖ್ಯ ಗುರಿ. ಓಕೆ, ಅಧಿಕೃತವಾಗಿ ದೊರಕಬೇಕಿರುವುದನ್ನು ಅಧಿಕೃತವಾಗಿ ದೊರಕಬೇಕಿರುವುದನ್ನು ಪಡೆದುಕೊಳ್ಳುವುದೇ ನ್ಯಾಯ. ಓಕೆ, ಇನ್ನು ಸ್ವಾತಂತ್ರ್ಯ ನೋಡಿ, ಲಿಬರ್ಟಿ. ಇತರರ ಹಕ್ಕುಗಳಿಗೆ ಚ್ಯುತಿ ಬಾರದಂತೆ ನಮ್ಮ ಹಕ್ಕುಗಳನ್ನು ನಿರಾತಂಕವಾಗಿ ಅನುಭವಿಸುವುದೇ ಸ್ವಾತಂತ್ರ್ಯ. ಪ್ರಸ್ತಾವನೆಯಲ್ಲಿ ವಿಚಾರ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಂಬಿಕೆಯ ಸ್ವಾತಂತ್ರ್ಯ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯಗಳಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಪ್ರಜಾಪ್ರಭುತ್ವದ ಶ್ರೇಷ್ಠತೆಗೆ ಸಾಕ್ಷಿಯಾಗಿದೆ. ಸ್ವಾತಂತ್ರ್ಯವು ಎಲ್ಲ ಸರ್ವತೋಮುಖ ಬೆಳವಣಿಗೆಗೆ ಅತ್ಯವಶ್ಯಕ. ವ್ಯಕ್ತಿಗೆ ಸ್ವಾತಂತ್ರ್ಯವಿಲ್ಲದ ಪ್ರಜಾಪ್ರಭುತ್ವವನ್ನು ಊಹಿಸಿಕೊಳ್ಳಲಾಗುವುದು. ಊಹಿಸಿಕೊಳ್ಳಲಾಗುವುದಿಲ್ಲ. ಓಕೆ, ಊಹಿಸಿಕೊಳ್ಳಲಾಗದು. ಹೌದು, ಸ್ವಾತಂತ್ರ್ಯ ಬೇಕು, ಊಹಿಸಿಕೊಳ್ಳಲಾಗದು. ಸ್ವಾತಂತ್ರ್ಯ ಬೇಕು. ಯಾವುದೆಲ್ಲ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಪ್ರಜೆಗಳಿಗೆ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸ್ವಾತಂತ್ರ್ಯ ವಿಚಾರವನ್ನು ಸ್ವತಂತ್ರವಾಗಿ ಹೇಳೋದು, ಅವ್ರಿಗೆ ಅನಿಸಿದ್ದನ್ನು. ಅಭಿಪ್ರಾಯನೂ ಕೂಡ ಸ್ವತಂತ್ರವಾಗಿ ವ್ಯಕ್ತಪಡಿಸ್ಬೋದು. ನಂಬಿಕೆಯ ಸ್ವಾತಂತ್ರ್ಯ, ಧರ್ಮಶ್ರದ್ಧೆಯ ಸ್ವಾತಂತ್ರ್ಯ ಇದೆ. ಓಕೆ, ಉಪಾಸನಾ ಸ್ವಾತಂತ್ರ್ಯಗಳಿದೆ. ಓಕೆನಾ. ಸೊ ನೆಕ್ಸ್ಟ್ ನೋಡಿ, ಇನ್ನು ಸಮಾನತೆ, ಈಕ್ವಾಲಿಟಿ. ಸ್ವಾತಂತ್ರ್ಯದಂತೆಯೇ ಸಮಾನತೆ ಅದು ಕೂಡ ಮುಖ್ಯ. ಇವೆರಡು ಒಂದೇ ನಾಣ್ಯದ 2 ಮುಖಗಳು ಇದ್ದಂತೆ. ಸಮಾನತೆ ಇಲ್ಲದ ಸ್ವಾತಂತ್ರ್ಯಕ್ಕೆ ಅರ್ಥನೇ ಇಲ್ಲ ಅಂತ ಹೇಳ್ತಾರೆ. ಯಾವುದೇ ಧರ್ಮ, ಜಾತಿ, ಲಿಂಗ, ಬಣ್ಣ ಮತ್ತು ವಾಸಸ್ಥಳ ಮುಂತಾದವುಗಳ ಆಧಾರದ ಮೇಲೆ ತಾರತಮ್ಯ ಮಾಡಬಾರದು ಅಂತ ತಿಳಿಸೋದೇ ಸಮಾನತೆ. ಸಮಾನ ಸ್ಥಾನ ಮತ್ತು ಸಮಾನ ಅವಕಾಶಗಳು ಎಲ್ಲರಿಗೂ ದೊರೆಯಬೇಕು ಅಂತ ಅನ್ನೋದು ಇದರ ಆಶಯ ಆಗಿದೆ. ಓಕೆ, ಇನ್ನು ಭ್ರಾತೃತ್ವ ನೋಡಿ ಏನಿದೆ ಅಂತ. ಸೊ ಭ್ರಾತೃತ್ವ ವ್ಯಕ್ತಿಯ ಘನತೆ ಮತ್ತು ರಾಷ್ಟ್ರದ ಏಕತೆ ಹಾಗೂ ಸಮಗ್ರತೆಗೆ ವ್ಯಕ್ತಿಯ ಘನತೆ ಮತ್ತು ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಗೆ ಭ್ರಾತೃತ್ವ ಅಗತ್ಯ. ಓಕೆ, ಭೂಮಿಯ ಮೇಲೆ ವಾಸಿಸುವ ಜನರೆಲ್ಲ ಮೇಲು ಕೀಳು, ಬಡವ ಬಲ್ಲಿದ, ಬಿಳಿಯ ಕರಿಯ ಎಂಬ ಅಮಾನುಷ ಭೇದ ಭಾವನೆಗಳನ್ನು ಬೆಳೆಸಿಕೊಳ್ಳದೆ ಬದುಕುವುದು ಭ್ರಾತೃತ್ವ ಅಂತ ಇಲ್ಲಿ ಹೇಳ್ತಾರೆ. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ಐಕ್ಯತೆ ಮತ್ತು ಸಮಗ್ರತೆ ಬರ್ತದೆ. ಐಕ್ಯತೆ ಮತ್ತು ಸಮಗ್ರತೆ.
ಎಲ್ಲರಲ್ಲಿಯೂ ಸಹೋದರತ್ವದ ಭಾವನೆಯನ್ನು ಕಾಣುವುದು ಭ್ರಾತೃತ್ವ. ವ್ಯಕ್ತಿ ಘನತೆ ಮತ್ತು ಗೌರವಗಳು ಅಗತ್ಯವಾಗಿರುವುದರಿಂದ ಯಾವುದೇ ಭೇದ ಭಾವ ಮಾಡಬಾರ್ದು ಅಂತ ಹೇಳ್ತಾರೆ ಭ್ರಾತೃತ್ವದಲ್ಲಿ. ಓಕೆ, ಇನ್ನು ನೆಕ್ಸ್ಟ್ ಐಕ್ಯತೆ ಮತ್ತು ಸಮಗ್ರತೆ ನೋಡಿ. ಓಕೆ, ವಿವಿಧ ಜಾತಿ ಧರ್ಮಗಳಿಗೆ ಸೇರಿದ ಜನರಿರುವ ಭಾರತದಲ್ಲಿ ಐಕ್ಯತೆಯನ್ನು ಮೂಡಿಸುವ ಅಗತ್ಯತೆಯನ್ನು ಮನಗಾಣಿಸಲಾಯಿತು. ಓಕೆ, ಹೌದು, ಭಾರತ ದೇಶದಲ್ಲಿ ಹಲವಾರು ಧರ್ಮ ಜಾತಿ ಜನಾಂಗದವರು ಇದ್ದಾರೆ. ಈಗ ಎಷ್ಟಿದೆ? ಮೊದಲೆಲ್ಲ ಇನ್ನೂ ಹೆಚ್ಚು ಜಾತಿ ಧರ್ಮಗಳಿತ್ತಂತೆ, ಆದರೆ ಇಷ್ಟೊಂದು ಈ ಥರದ ವ್ಯವಸ್ಥೆ ಇರಲಿಲ್ಲ, ಗದ್ದಲಗಳಿರಲಿಲ್ಲ. ಓಕೆ, ಕೆಲವೊಂದಿಷ್ಟು ಮಾಹಿತಿಗಳ ಪ್ರಕಾರ ಓಕೆ, ಅಂದರೆ ಬುದ್ಧನ ಕಾಲದಲ್ಲಿ ಬುದ್ಧ ಏನು ಜ್ಞಾನೋದಯ ಪಡ್ಕೋಬೇಕು ಅಂತ ಹೊರಟಾಗ ಹಲವಾರು ಧರ್ಮಗಳನ್ನು ಆಶ್ರಯಿಸಿದ. ಕೆಲವೊಂದು ಕಡೆ ಹೇಳ್ತಾರೆ 1080 ಧರ್ಮಗಳಿತ್ತು ಅಂತ, 1080 ಧರ್ಮಗಳು ಇತ್ತು ಅಂತ ಎಲ್ಲೋ ಒಂದು ಕಡೆ ನಾನು ಪುಸ್ತಕದಲ್ಲಿ ಓದಿದ್ದು ನೆನಪು. ಬುದ್ಧನಿಗೆ ಜ್ಞಾನೋದಯ ಬೇಕು ಅಂದಾಗ ಏನು ನಿಜವಾದ ಜ್ಞಾನ ಪಡ್ಕೊಳ್ಳೋಕೆ ಅಂತ ಹಲವಾರು ಧರ್ಮಚಿಂತಕರ ಹತ್ರ ಧರ್ಮಗಳನ್ನು ಆಶ್ರಯಿಸಿ ಬುದ್ಧ ಕೇಳಲಿಕ್ಕೆ ಹೋಗಿದ್ದರು. ಓಕೆ, ಸೊ ನಾನು ಯಾವುದೋ ಪುಸ್ತಕದಲ್ಲಿ ನೋಡಿದ್ದೆ. ಇವಾಗ ಅಷ್ಟಿಲ್ಲ ಅಂದರೂ ಇಷ್ಟೊಂದು ಸಮಾಜದಲ್ಲಿ ಗದ್ದಲ ಅವ್ಯವಸ್ಥೆಗಳು ನೋಡಿ. ಐಕ್ಯತೆ ಮತ್ತು ಸಮಗ್ರತೆ. ವಿವಿಧ ಜಾತಿ ಧರ್ಮಗಳಿಗೆ ಸೇರಿದ ಜನರು ಇರೋ ಅಂತಹ ಈ ಭಾರತ ದೇಶದಲ್ಲಿ ಐಕ್ಯತೆಯನ್ನು ಮೂಡಿಸೋದಕ್ಕೆ ಐಕ್ಯತೆ ಮತ್ತು ಸಮಗ್ರತೆ ಬಹಳ ಅಗತ್ಯ ಇದೆ ಅನ್ನೋದನ್ನು ತೋರಿಸ್ಬೇಕಿತ್ತು. ರಾಜ್ಯಗಳ ಒಕ್ಕೂಟವಾದ ಭಾರತದಲ್ಲಿ ಐಕ್ಯತೆಯನ್ನು ಬೆಳೆಸುವುದಕ್ಕೋಸ್ಕರವೇ ಏಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಇಲ್ಲಿ ಜಾರಿಗೆ ತರಲಾಗಿದೆ. ಅದರಂತೆ ರಾಷ್ಟ್ರದಲ್ಲಿ ಭಾವೈಕ್ಯತೆಯನ್ನು ಬೆಳೆಸುವುದಕ್ಕಾಗಿ ರಾಷ್ಟ್ರದ ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯನ್ನು ಗೌರವಿಸುವಂತಹ 11 ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸೇರಿಸಲಾಗಿದೆ. ಇದರ ಮೇಲೂ ಪ್ರಶ್ನೆ ಆಗಿದೆ. ಮೂಲಭೂತ ಕರ್ತವ್ಯಗಳು ಎಷ್ಟಿದೆ? 11 ಇದೆ ಸಂವಿಧಾನದಲ್ಲಿ. ಇವುಗಳು ಭಾರತದ ಪ್ರಜೆಗಳಲ್ಲಿ ಏಕತೆಯೊಂದಿಗೆ ಭಾವೈಕ್ಯತೆಯನ್ನು ಬೆಳೆಸ್ತದೆ. ಉತ್ತಮ ರಾಷ್ಟ್ರವನ್ನು ಕಟ್ಟುವುದರಲ್ಲಿ ಜನರಿಗೂ ಕೂಡ ಜವಾಬ್ದಾರಿ ಇದೆ ಅನ್ನೋದನ್ನು ಇದು ನೆನಪು ಮಾಡುತ್ತೆ. ಓಕೆ, ಇನ್ನು ನೋಡಿ, ಒಟ್ಟಿನಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಕನ್ನಡಿಯಂತೆಯೂ ಮತ್ತು ಮುನ್ನುಡಿಯಂತೆಯೂ ಇದೆ. ಮುನ್ನುಡಿ ಕನ್ನಡಿ ಥರನೂ ಇದೆ, ಮುನ್ನುಡಿ ಥರನೂ ಇದೆ ಸಂವಿಧಾನ ಪ್ರಸ್ತಾವನೆ. ಓಕೆ, ಇದು ಭಾರತದ ಇದು ಭಾರತದ ರಾಜಕೀಯ ವ್ಯವಸ್ಥೆಯ ಪದ್ಧತಿ, ತತ್ವಗಳು, ಧ್ಯೇಯ, ಗುರಿಗಳು ಮತ್ತು ಮೌಲ್ಯಗಳ ಸಾರಸತ್ವವಾಗಿದೆ. ಓಕೆ, ಪ್ರಸ್ತಾವನೆಯಲ್ಲಿ ಉಲ್ಲೇಖಿತವಾದ ತತ್ವಗಳು ಮತ್ತು ಧ್ಯೇಯ ಗುರಿಗಳನ್ನು ಕರಾರುವಕ್ಕಾಗಿ ಅನುಷ್ಠಾನಗೊಳಿಸಿ ಸಾಕಾರಗೊಳಿಸುವ ಜವಾಬ್ದಾರಿ ಆಡಳಿತಗಾರರೊಂದಿಗೆ ಪ್ರಜೆಗಳಾದ ನಮಗೂ ಕೂಡ ಇದೆ. ಓಕೆ, ಪಾಠ ತುಂಬ ದೊಡ್ಡದಿದೆ, ಇದು ಸಂವಿಧಾನ ಪಾಠ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಮುಂದಿನ ಭಾಗವನ್ನು ನಾನು ಇಲ್ಲಿ ಓದ್ತೇನೆ. ಓಕೆ, ಇದರಲ್ಲಿ ಇಂಪಾರ್ಟೆಂಟ್ ಅಂತ ಅನ್ಸೋದನ್ನು ನೀವು ದಯವಿಟ್ಟು ನೋಟ್ ಮಾಡಿ ಇಟ್ಕೊಂಡು ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್ ಅವರ್ ಚಾನಲ್ ಆ್ಯಂಡ್ ಸ್ಟಡಿ ರೆಗ್ಯುಲರ್ಲಿ. ಓಕೆ, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.